ನಮಸ್ಕಾರ ಯವ್ವ. ನಮಸ್ಕಾರ ರೀ. ಆರಾಮಿದ್ದೀರಿ? ಆರಾಮದೀವ್ರಿ. ನಿಮ್ಮ ಆಶೀರ್ವಾದ ಆಯ್ತು, ಆಗಲಿ. ಒಳ್ಳೇದಾಗ್ಲಿ. ತುಂಬಾ ತುಂಬಾ ಸಂತೋಷ. ವೆಲ್ಕಮ್ ಟು ಗೋವಾ. ನಾನು ಈಗ ಗೋವಾದಲ್ಲಿದ್ದೀನಿ. ಬನ್ನಿ ವೀಕ್ಷಕರೇ, ಈಗ ಕೆಶಿನೋಕ್ಕೆ ಹೋಗೋಣ. ಮೆಜೆಸ್ಟಿಕ್ ಪ್ಯಾರಡೈಸ್ ಅಂತಕ್ಕಂಥ ಒಂದು ಕೆಶಿನೋಕ್ಕೆ ಹೋಗ್ತೀನಿ. ಇಲ್ಲಿ ಒಂದು ಸರ್ಕಲ್ ಇದೆ, ಇಲ್ಲಿಂದ ಅಲ್ಲಿಗೆ ಹೋಗೋಣ. ಬನ್ನಿ, ಹೋಗೋಣ ಬನ್ನಿ. ಈ ಕಡೆ ಎಲ್ಲವೂ ಕೆಶಿನೋಗಳು ನಿಂತಿರ್ತಾವೆ, ಎಲ್ಲ ಬೇರೆ ಬೇರೆ ಟೈಪ್, ನಾನಾ ರೀತಿ ಪ್ಯಾರಡೈಸ್ಗಳು, ಆಮೇಲೆ ಕೆಶಿನೋಗಳು ಇಲ್ಲಿ ನಮ್ಗೆ ಕಾಣ ಸಿಗ್ತಾವೆ. ಹೋಗೋಣ ಒಂದು. ನಾವು ಮೆಜೆಸ್ಟಿಕ್ ಪ್ಯಾರಡೈಸ್ಗೆ ಹೋಗ್ತೀವಿ. ಇದು ಕಟ್ಟಿಗೆದ ಹಳೆ ಕಟ್ಟಡ, ಯಾವಾಗಿಂದ ಏನೋ ನೋಡ, ಪೂರಾ ಓಲ್ಡ್ ಮರದ್ದು. ನಮಸ್ಕಾರ ವೀಕ್ಷಕರೇ, ಬದುಕಿನ ಪುಸ್ತಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಬನ್ನಿ, ನಾನು ಇವತ್ತಿನ ದಿವಸ ಗೋವಾದಲ್ಲಿದ್ದೀನಿ. ಗೋವಾದ ಮೆಜೆಸ್ಟಿಕ್ ಪ್ಯಾರಡೈಸ್ ಕೆಶಿನೋದಲ್ಲಿದ್ದೀನಿ. ಬನ್ನಿ, ಈಗ ನಮ್ಗೆ ಎಂಟ್ರಿ ಮಾಡಿದ್ದಾರೆ. ಇದು ಎಂಟ್ರಿ ಆಗಲಿಕ್ಕೆ ಈ ಥರ ಒಂದು ಬ್ಯಾಡ್ಜನ್ನು ಹಾಕ್ತಾರೆ. ಇದು QR ಕೋಡ್ ಇರ್ತದೆ. ಓಕೆ, ಒಳಗಡೆ ಹೋಗೋಣ. ಇದಕ್ಕೆ ಈ ಒಂದು ಮೆಜೆಸ್ಟಿಕ್ ಪ್ಯಾರಡೈಸ್ ಕೆಶಿನೋಕ್ಕೆ ಬರಲಿಕ್ಕೆ ಮುಖ್ಯ ಕಾರಣೀಕರ್ತರು ಯಾರು ಅಂತಂದರೆ, ನಮ್ಮ ಕುಷ್ಟಗಿಯ ಗಣೇಶರವರು ಈ ಒಂದು ನಮ್ಮ ಒಂದು ಕಾರ್ಯಕ್ರಮ ಮಾಡಲಿಕ್ಕೆ ಒಂದು ಅನುವು ಮಾಡಿಕೊಟ್ಟಿದ್ದಾರೆ. ಅವರ ಒಂದು ಸ್ಪಾನ್ಸರ್ನಲ್ಲಿ ನಾನು ಇವತ್ತಿನ ದಿವಸ ಹೋಗ್ತಾ ಇದ್ದೀನಿ. ಜೊತೆಗೆ ನಮ್ಮ ಸ್ನೇಹಿತರು ಕೂಡ ಬಂದಿದ್ದಾರೆ. ಅವ್ರ ಹೆಸರು ಮಾರುತಿ ಅಂತೇಳಿ. ನಾವು ಇವತ್ತಿನ ದಿವಸ ಇಬ್ಬರು ಹೋಗ್ತಾ ಇದ್ದೀವಿ. ಹೋಗೋಣ ಬನ್ನಿ, ಒಳಗಡೆ ಹೋಗೋಣ. ಓಕೆ, ಈಗ ನಾವು ಬಂದ್ವಿ. ಇಲ್ಲಿ ನೋಡಿ, ಈಗ ಸಮುದ್ರದಲ್ಲಿ ಬಂದೀವಿ. ಈಗ ಇದು ನಮ್ಮನ್ನು ಕರ್ಕೊಂಡು ಹೋಗುತ್ತಾ. ಇಲ್ಲಿಂದ ನಾವು ಒಳಗಡೆ ಹೋಗ್ತೀವಿ. ಕೆಶಿನೋಗಳು ಯಾವ ರೀತಿ ಇರ್ತವೆ ಅನ್ನೋದನ್ನು ನಾನು ನಿಮಗೆ ಸಂಪೂರ್ಣವಾದ ಮಾಹಿತಿ ಕೊಡ್ತೀನಿ ವೀಕ್ಷಕರೇ. ಬನ್ನಿ, ಹೋಗೋಣ ಬನ್ನಿ. ಈಗ ನಾವೇನು ಈ ಕೆಶಿನೋ ಕೊಟ್ಟಿವಲ್ಲ, ಅಲ್ಲಿಗೆ ಹೋಗ್ಬೇಕಪ್ಪ ಅಂತಂದರೆ ಇಲ್ಲಿ ಈ ಸಣ್ಣ ಬೋಟಿನಿಂದ ನಮ್ಮನ್ನು ಕರ್ಕೊಂಡು ಹೋಗ್ತಾರೆ. ಇದು ಎಲ್ಲ ಇಲ್ಲಿ ಇವರೇ ಕೆಶಿನೋ ನಡೆಸುವಂಥ ಡ್ರೈವರ್. ಸರ್ ನಮಸ್ತೆ. ನಮಸ್ತೆ. यहाँ से कहाँ लेके जाते? ಮೆಜೆಸ್ಟಿಕ್. कहाँ है? ಉದರ है ಮೆಜೆಸ್ಟಿಕ್ ಕೆಶಿನೋ ಪ್ಯಾರಡೈಸ್ ಅಲ್ಲಿ ಐತೆ ಅಂತ. ಅಲ್ಲಿ ತೋರಿಸ್ತೀನಿ. ಈಗ ನಾವು ಇಲ್ಲಿ ಕರ್ಕೊಂಡು ಹೋಗ್ತಾರೆ. ಆ ಬೋಟು, ಕೆಶಿನೋ ಬೋಟು ಭಾಳ ದೂರ ಇರ್ತದೆ. ಅಲ್ಲಿ ಕರ್ಕೊಂಡು ಹೋಗ್ತಾರೆ. ಅಲ್ಲಿಗೆ ಹೋಗೋಣ. ಅಲ್ಲಿಗೆ ಹೋದ್ಮೇಲೆ ನಿಮಗೆಲ್ಲ ತೋರಿಸ್ತೀನಿ ಆ ಕೆಶಿನೋ ಹೆಂಗಿರ್ತಾವೆ. ಈ ಮೆಜೆಸ್ಟಿಕ್ ಪ್ಯಾರಡೈಸ್ ಕೆಶಿನೋ ತೋರಿಸ್ಲಿಕ್ಕೆ ಮೂಲ ಕಾರಣೀಕರ್ತರು ಅಂತಂದ್ರೆ ನಮ್ಮ ಕುಷ್ಟಗಿಯ ಗಣೇಶರವರು ಈ ಒಂದು ಕಾರ್ಯಕ್ರಮಕ್ಕೆ ಮೂಲ ಕಾರಣೀಕರ್ತರು. ಯಾಕಂತಂದ್ರೆ ನಾವೊಂದ್ ದಿವಸ ನಾ ಗೋವಾಕ್ಕೆ ಹೋಗ್ತಾ ಇದ್ದೀನಿ, ಒಂದಿಷ್ಟು ವಿಡಿಯೋಗಳನ್ನ ಮಾಡ್ಬೇಕು, ಕೆಶಿನೋಕ್ಕೆ ಹೋಗ್ಬೇಕು ಅಂತ ಹೇಳಿದೆ. ಆಗ ಅವ್ರು ಹೇಳಿದ್ರು, ಇಲ್ಲ ಸರ್, ಇದಕ್ಕೆ ಸ್ಪಾನ್ಸರ್ ನಾನೇ ಆಗ್ತೇನೆ, ನೀವು ಹೋಗಿ ಬನ್ನಿ ಅಂತೇಳಿ ಅವರು ನನಗೆ ಈ ಒಂದು ಕಾರ್ಯಕ್ರಮಕ್ಕೆ ಅವರೇ ಸ್ಪಾನ್ಸರ್ ಆಗಿದ್ದಾರೆ, ಗಣೇಶರವರು. ಬನ್ನಿ, ನಾನು ಈಗ ಅಲ್ಲಿ ಏನು ಟಿಕೆಟ್ ತಗೊಂಡೆ. ಇದು ಒಂದು ಬ್ಯಾಡ್ಜ್ ಅನ್ನು ಹಾಕ್ತಾರೆ ಈ ರೀತಿ. 18 ಜುಲೈ 2026
10:59ಕ್ಕೆ ನಾನು AM ಈಗ ನಾನು ಬಂದಿದ್ದೀನಿ. ಜೊತೆಗೆ ನನ್ನ ಜೊತೆಗೆ ನಮ್ಮ ಕ್ಯಾಮ್ರಾಮನ್, ನಮ್ಮ ಸ್ನೇಹಿತರು ಕೂಡ ನನ್ನ ಜೊತೆಗೆ ಇದ್ದಾರೆ. ಅವರು ನಮ್ಮ ಆತ್ಮೀಯರು ಕೂಡ, ಸ್ನೇಹಿತರು ಕೂಡ. ಅವರು ಮಾರುತಿ ಅಂತ ಹೇಳಿ, ಅವ್ರನ್ನೂ ಕೂಡ ಕರ್ಕೊಂಡು ಬಂದಿದ್ದೀನಿ. ಈಗ ಅಲ್ಲೇನ್ ಕಾಣಿಸ್ತಾ ಇದೆ, ಅಲ್ಲಿ ಮೆಜೆಸ್ಟಿಕ್ ಪ್ಯಾರಡೈಸ್. ನಾನು ಅಲ್ಲಿಂದ ಬಂದೆ, ನಿಯರ್ 1 ಕಿಲೋಮೀಟರ್ ದಾಟಿ ಆಯ್ತು. ಈಗ ಅವರು ನಮ್ಮ ಡ್ರೈವರ್ ಕೂಡ ಇದ್ದಾರೆ, ಈ ಬೋಟ್ ಡ್ರೈವರು. ಈಗ ಅಲ್ಲಿಗೆ ಹೋಗೋಣ. ನಾನು ಏನ್ ಹೇಳಿದೆ, ಆ ಮೆಜೆಸ್ಟಿಕ್ ಏನ್ ಕೆಶನೋ ಇದೆ, ಮೆಜೆಸ್ಟಿಕ್ ಪ್ಯಾರಡೈಸ್ ಕೆಶನೋಕ್ಕೆ ಅಲ್ಲಿಗೆ ಹೋಗ್ಬಿಟ್ಟು ಅಲ್ಲಿ ಯಾವ ರೀತಿ ಇರುತ್ತೆ ಅನ್ನೋದು ನನಗೂ ಕೂಡ ಕುತೂಹಲ ನೋಡ್ಬೇಕು ಅನ್ನೋದು. ಯಾವ ರೀತಿ ಈ ಕೆಶನೋಗಳು ಒಳಗಡೆಗೆ ಯಾವ ರೀತಿ ಇರುತ್ತೆ ಅನ್ನೋದು. ಕೆಲವೊಂದಷ್ಟು ವಿಡಿಯೋಗಳನ್ನು ಮಾಡ್ಲಿಕ್ಕೆ ಅವಕಾಶ ಇರೋದಿಲ್ಲ, ಕೆಲವೊಂದಷ್ಟು ವಿಡಿಯೋ ಮಾಡ್ಲಿಕ್ಕೆ ಅವಕಾಶ ಇರುತ್ತೆ. ಅದನ್ನೆಲ್ಲ ನಾನು ನಿಮ್ಗೆ ತೋರಿಸ್ತೀನಿ. ಬನ್ನಿ ಹೋಗೋಣ, ನೋಡೋಣ. ನನ್ಗೆ ತುಂಬಾ ಆಸೆ ಇತ್ತು ಇದು ಕೂಡ. ಇಲ್ಲಿ ಬಹಳಷ್ಟು ಕೆಶನೋ ಪ್ಯಾರಡೈಸ್ಗಳು ಇದಾವೆ, ಅಲ್ಲೆಲ್ಲ ಅದಾವ. ಇಲ್ಲಿ ಮೆಜೆಸ್ಟಿಕ್ ಪ್ಯಾರಡೈಸ್ ಎಂಟ್ರಿ. ನಾವೇನು ಈಗ ಇಲ್ಲಿಂದ ಬಂದ್ವಿ, ಈಗ ನಾವು ಅಲ್ಲಿಗೆ ಹೋಗ್ತೀವಿ. ಹೋಗೋಣ, ಅಲ್ಲಿಗೆ ಹೋಗ್ಬಿಟ್ಟು ನಾನು ಆಮೇಲೆ ಹೇಳ್ತೀನಿ. ಇದು ಸಣ್ಣ ಬೋಟ್, ಇದು ಅದಂತೂ ದೊಡ್ಡ ಭಯಂಕರ ಬೋಟ್. ಅಲ್ಲೇ ನಿಂತೀವಲ್ಲ, ಅದಕ್ಕಿಂತ ದೊಡ್ಡದಿದೆ ನಮ್ದು ಮೆಜೆಸ್ಟಿಕ್ ಪ್ಯಾರಡೈಸ್ ಕೆಶನೋ. ತುಂಬಾ ದೊಡ್ಡದಿದೆ, ಅಲ್ಲೇನ್ ಕಾಣಿಸ್ತಾ ಇದೆಯಲ್ಲ, ಅದಕ್ಕಿಂತ ದೊಡ್ಡದಿದೆ. ಓಕೆ ವೀಕ್ಷಕರೇ, ಈ ವಿಡಿಯೋ ತಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ಈ ವಿಡಿಯೋ ಮುಂದುವರಿಸ್ತೀನಿ. ಬನ್ನಿ ಹೋಗೋಣ, ಇಳಿಯ ಬನ್ನಿ. ಓಕೆ, ಇದು ಎಂಟ್ರಿ. ಇದೇ ಮೆಜೆಸ್ಟಿಕ್ ಪ್ಯಾರಡೈಸ್ ಕೆಶನೋ. ಇಲ್ಲಿ ಎಂಟ್ರೆನ್ಸ್ ಇದೇ ಮೆಜೆಸ್ಟಿಕ್. ಹೋಗೋಣ ಒಳಗಡೆ ಎಂಟ್ರಿ ಆಗೋಣ, ಚೆನ್ನಾಗಿರುತ್ತೆ. ಇದು ಇನ್ನೂ ಹೊರಗಡೆನೇ ಇದ್ದೀವಿ ನಾವು. ಹೋಗೋಣ್ರ, ಹುಷಾರಾಗಿ ಬರ್ರಿ. ನೀವು ಇಲ್ಲೇನಾದರೂ ಊಟ ಮಾಡಿ, ಅನ್ನ, ಸಾರು, ಚಿತ್ರಾನ್ನ, ಈ ರೀತಿ ಎಲ್ಲ ರೀತಿಯ ಖಾದ್ಯಗಳನ್ನು ಊಟ ಮಾಡ್ಬೋದು. ಚಿಕನ್ ಐಟಮ್ಸು, ಚಪಾತಿ, ಈಗ ಇಲ್ಲಿ ನೋಡಿ, ಇದು ಕೇಕ್ ಐಟಮ್ಸು ಎಲ್ಲವೂ ಕೂಡ ಪದಾರ್ಥವನ್ನು ಸೇವಿಸ್ಬೋದು. ನಮಗೆ ಬೇಕಾದ ಐಟಮ್ಸ್ಗಳನ್ನು ತೊಗೊಂಡು ಅಲ್ಲಿ ಹೋಗಿ ಕೂತ್ಕೊಂಡು ತಿನ್ಬೋದು. ಜಸ್ಟ್ ನೋಡ್ರಿ. ಆಮೇಲೆ ಈಗ ಈ ರೀತಿ ನಮಗೆ ಬೇಕಾದ್ದನ್ನು ಎಲ್ಲ ಸ್ವೀಕಾರ ಮಾಡ್ಬೋದು. ಇಲ್ಲಿ ನಾವು ಒಂದು ಪ್ಲೇಟ್ ತಗೊಂಡು ನಾವು ಊಟ ಮಾಡೋದು. ಬರೀ ಊಟ ಮಾಡೋಣ ತೋಳಿ ಸರ್. ಏನು ಮಾಡ್ತೀನಿ ನಾನು ಈಗ. ಇದು ಒಂದು ಟೇಬಲ್ಗೆ ಕುಂತ್ಕೊಂಡು ಊಟ ಮಾಡೋದು ತೋರ್ಸ್ ಬಾ. ಬಾ ಹಾಂ, ಇದು ನಮ್ಗೆ ಬೇಕಾದ ಐಟಮ್ಸ್ ತೊಗೊಂಡು ಊಟ ಮಾಡ್ಬೋದು. ಇಲ್ಲಿ ಏನು ನೋಡ್ರಿ, ಫಸ್ಟ್ ಸ್ಟಾರ್ಟಿಂಗಿಗೆ ಸ್ವೀಟ್ನಿಂದ ಶುರು ಮಾಡೋದು. ಕೇಕ್, ಬೇರೆ ಬೇರೆ ಕೇಕ್ ಎಲ್ಲ ನೋಡಿರಿ. ಚಾಕ್ಲೇಟ್ ಕೇಕ್, ಸ್ಟ್ರಾಬೆರಿ ಕೇಕ್, ಆಮೇಲೆ ವೆನಿಲಾ ಕೇಕ್, ಆಮೇಲೆ ವೈಟ್ ಕೇಕ್, ನಾನಾ ರೀತಿಯ ಕೇಕ್ಗಳು ಎಲ್ಲವನ್ನೂ ಸೇವನೆ ಮಾಡ್ಬೋದು. ಬರೀ ಸೇವನೆ ಮಾಡಿ ತೋರಿಸ್ತೀನಿ. ಆಮೇಲೆ ಇನ್ನೊಂದು ಏನಂದ್ರೆ, ಒಂದು ಸ್ಪೆಷಲ್ ಹನಿ ಕೇಕ್ ಅಂತ ಮಾಡ್ಯಾರ, ಅದನ್ನು ಕೂಡ ಭಾಳ ಟೇಸ್ಟ್ ಇದೆ. ಸೂಪರ್, ಅದ್ಭುತ. ಇದನ್ನೆಲ್ಲ ಆಮೇಲೆ ಸವಿತೀನಿ. ಈಗ ಊಟದ ಐಟಮ್ಸ್ ಏನೇನೈತೆ ಅಂತ ಅದನ್ನೆಲ್ಲ ಹೇಳ್ತೀನಿ. ಬಿಸಿ ಬಿಸಿ ತಟ್ಟೆಗಳು. ಆಮೇಲೆ ನೋಡ್ರಿ, ಬಿಸಿನೀರಿನಿಂದ ತೊಳೆದಂಥ ತಟ್ಟೆಗಳು. ಇಲ್ಲೇ ನಮಗೆ ಬೇಕಾದ ಐಟಮ್ಸ್ನ ನಾವು ಹಾಕೋದು. ಅಷ್ಟಿಗೆ ಸಲಾಡ್ ಹಾಕೊಳ್ಳೋಣ. ಏನೇನು ಬೇಕೆಲ್ಲ ಇಲ್ಲಿ ಸೌತೆಕಾಯಿ ಪೀಸ್, ಗಜ್ರಿ ಒಂದು ಪೀಸು ಸೌತೆಕಾಯಿ. ಹಾಂ, ಆಮೇಲೆ ನೋಡ್ರಿ, ಈಗ ಶೇಂಗಾ ಕಾಳು, ಪಾಪ್ಕಾರ್ನ್ ಸ್ವಲ್ಪ ವೆಜ್ ಐಟಮ್ಸ್ ಎಲ್ಲ ನಮ್ಗೆ ಬೇಕಾದ್ದೆಲ್ಲ ಹಾಕ್ಕೋಬೋದು. ಆಮೇಲೆ ಕ್ಯಾಬೇಜ್ ಐಟಮ್ಸ್,
ಆಮೇಲೆ ಇದು ಕೂಡ ಹಂಗೆ ಗಜ್ರಿ ಇದೆಲ್ಲ ಟೊಮೊಟೊ ನಿಂಬು ಹಾಕ್ಕೊಳ್ಳೋಣ, ನಮ್ಗೆ ಇಷ್ಟವಾದದ್ದು ನಿಂಬು, ನಮ್ಗೆ ಇವೆಲ್ಲ ಸಿಗ್ತವೆ. ಆಮೇಲೆ ಇದು ನೋಡ್ರಿ ಬೀಟ್ರೂಟ್ ಒಳಗೆ ಇದು ಮಾಡಿರುವಂಥದ್ದು, ಇದು ಈರುಳ್ಳಿ ಇದೇ ನಮ್ಗೆ ಬೇಡ, ಇದು ಚಿಲ್ಲಿನೂ ಬೇಡ, ಇವೆಲ್ಲ ಐಟಮ್ಸ್ ಏನು ಬೇಡ. ಪಾಪಡ್ ಹಾಕ್ಕೊಳ್ಳೋಣ ನೋಡ್ರಿ. ಏನೋ ಹಾಕ್ಕೊಂಡ್ರು ಇಲ್ಲಿ ಈ ಥರ ಸ್ಪೂನಿಂದನೇ ಹಾಕ್ಕೋಬೇಕು, ಯಾಕಂದ್ರೆ ಅದೊಂದು ಶಿಸ್ತು. ಇಲ್ಲಿ ಮೊಸರು ಕೂಡ ಇದೆ, ಮೊಸರು ಹಾಕ್ಕೊಳ್ಳೋಣ ಸ್ವಲ್ಪ, ನಮ್ಗೆ ಮೊಸರು ಬೇಕು, ಸ್ವಲ್ಪ ಮೊಸರು ಹಾಕೋತೀನಿ. ಆಮೇಲೆ ಇದು ನೋಡಿರಿ ಮಸಾಲ ಮೊಸರು, ಆಮೇಲೆ ಕರ್ಡ್ ರೈಸ್, ಆಮೇಲೆ ಇಲ್ಲಿ ಮಂಗ್ದಾಲ್ ಅಂದರೆ ಹೆಸರುಬೇಳೆ ಪಾಯಸ ಐತೆ, ಸ್ವಲ್ಪ ಹೆಸರುಬೇಳೆ ಪಾಯಸ ಹಾಕೊಳ್ಳೋಣ. ನನಗೇನು ರೈಸ್ ಐಟಮ್ಸ್ ಏನು ಬೇಡ, ಮುಂದೆ ಹೋಗೋಣ ಬರ್ರಿ ಸರ್ ಬರ್ರಿ. ಇಲ್ಲಿ ಪನ್ನೀರ್ ಐಟಮ್ಸ್ ಎಲ್ಲ ಸ್ವಲ್ಪ ಹಾಕೋತೀನಿ. ಇದೇನೋ ಗೊತ್ತಿಲ್ಲ, ಇದು ಬೇಳೆ, ಇದು ನನಗೇನು ಬೇಡ, ನಮ್ಮ ಮನೆಯಲ್ಲೆಲ್ಲ ತಿಂತೀವಿ. ಇದು ಏನೋ ಗೊತ್ತಿಲ್ಲ, ಮಶ್ರೂಮ್ ಥರ ಐತೆ, ಇದು ಒಂದು ಪೀಸ್ ಹಾಕೋತೀನಿ ನೋಡಿ. ಇಲ್ಲ ಈ ವೆಜ್ಜೇ ಎಲ್ಲ, ಚಿಕನ್ ಐಟಮ್ಸ್ ಏನಿಲ್ಲ. ಆಮೇಲೆ ಇಲ್ಲಿ ಏನೈತೆ ನೋಡೋಣ, ಇದು ಸಾಂಬಾರು. ಆಮೇಲೆ ಒಂದು ಪೀಸ್ ಚಪಾತಿ ಹಾಕೋತೀನಿ, ಬಿಸಿ ಚಪಾತಿ, 1-2 ಪೀಸ್ ಚಪಾತಿ ಹಾಕೋತೀನಿ. ಆನಂತರ ಇಷ್ಟು ಹಾಕ್ಕೊಂಡಿದ್ದೀನಿ, ಇದು ಇಲ್ಲಿಗೆ ಪ್ಲೇಟ್ ತುಂಬೈತೆ, ಬಟ್ ನೋಡೋಣ ಅಲ್ಲಿ ಮುಂದೆ ಹೋಗೋಣ ಬರ್ರಿ. ನಮಗೆ ಎಷ್ಟು ಬೇಕೋ ಅಷ್ಟು ನಾವು ಹಾಕ್ಕೋಬೋದು, ಯಾವುದು ಚಪಾತಿ ತೊಗೊಳ್ತಾರೆ. ಓಕೆ, ಇಲ್ಲಿ ನೋಡ್ರಿ ನಮಗೆ ಏನು ಬೇಕೋ ಅದು ಹಾಕ್ಕೋಬೋದು. ಇದು ನಾನು ಒಂದು ಸ್ವಲ್ಪ ಸ್ಪೆಷಲಾಗಿ ಹಾಕ್ಕೊಳ್ಳೋಣ. ಆಮೇಲೆ ಇನ್ನೊಂದು ಪೀಸ್ ಹಾಕ್ಕೊಳ್ಳೋಣ, ನನಗೆ ಯಾಕೋ ಇನ್ನೊಂದು ಪೀಸ್ ಹಾಕೋಬೇಕು ಅನ್ನಿಸ್ತಾ ಇದೆ, ಇದೊಂದು ಪೀಸ್ ಹಾಕೋತೀನಿ. ಓಕೆ ಬರ್ರಿ, ಇದರಲ್ಲಿ ಮಾಡ್ಯಾರೆ, ಇದೊಂದು ಪೀಸ್ ಹಾಕ್ಕೊಳ್ಳೋಣ, ಸಾಕು. ಇಷ್ಟು ಸಾಕು ನನಗೆ. ಬರ್ರಿ ಹೋಗೋಣ. ಬೇಕಾದಂಥ ಎಲ್ಲ ಐಟಮ್ಸನ್ನು ಹಾಕ್ಕೊಂಬಂದಿನಿ, ಇದನ್ನು ಸವಿದು ಒಂದು ಸರಿ. ಓಕೆ ಬರ್ರಿ, ಇಲ್ಲಿ ಭಾಳ ಮೊಸರಿನಿಂದ ಮಾಡಿರುವಂಥದ್ದು, ಆಮೇಲೆ ಪನ್ನೀರು ಎಲ್ಲ ಐಟಮ್ಸ್ ಐತೆ, ಒಂದು ಸರಿ ಸೇವಿದು ನೋಡೋಣ. ಸೂಪರ್. ಇದೆಲ್ಲ ಊಟ ಖಾಲಿ ಮಾಡ್ತೀನಿ, ಆಮೇಲೆ ಸಿಗ್ತೀನಿ. ಓಕೆ ಬಾಯ್. ವೀಕ್ಷಕರೇ, ಈಗ ನಾನು ಗೋವಾದ ಕೆಶಿನೋದಲ್ಲಿದ್ದೀನಿ. ಆ ಕೆಶಿನೋದ ಹೆಸರು ಏನಂತಂದರೆ ಮೆಜೆಸ್ಟಿಕ್ ಪ್ಯಾರಡೈಸ್ ಕೆಶಿನೋ. ಇದು ಒಂದು ವಿಶೇಷವಾದಂತಹ ಒಂದು ಕೆಶಿನೋ. ಇದು ಇಲ್ಲಿ ಏನಾರ ಬಂತು ಅಂತಂದರೆ, ಒಳಗಡೆಗೆ ಬಂತು ಅಂದರೆ ಒಂದಷ್ಟು ಗೇಮ್ಸ್ ಆಡಬೇಕಾಗ್ತದೆ, ಆಟಗಳನ್ನು ಆಡಬೇಕಾಗ್ತದೆ. ಅದಾದಮೇಲೆ 1-1:30ಗೆ ಊಟ ಇಲ್ಲಿ ಇರ್ತದೆ, ಅದು ಎಲ್ಲ ಫ್ರೀ ಇರ್ತದೆ. ಇನ್ನು ಒಳಗಡೆ ಬರಬೇಕಾದ್ರಷ್ಟೇ ಒಂದು ಸ್ವಲ್ಪ ಪ್ರೈಸ್ ಇರುತ್ತೆ. ಆಮೇಲೆ ಏನಂದ್ರೆ ಇಲ್ಲಿ ಅದ್ಭುತ ಮಜಾ ಸಿಗುತ್ತೆ. ಇಲ್ಲಿ ಸಮುದ್ರದ ಮಧ್ಯದಲ್ಲಿ ಬೋಟ್ನಲ್ಲಿ ಕರ್ಕೊಂಬರ್ತಾರೆ ಅವರು, ಕರ್ಕೊಂಬಂದು ಇಲ್ಲಿ ಒಂದು ದೊಡ್ಡ ಬೋಟ್ನಲ್ಲಿ ಈಗೇನು ಅಲ್ಲಿ ಕಾಣಿಸ್ತಾ ಇದೆಯಲ್ಲ, ಅಲ್ಲಿ ಒಂದು ಕ್ರೂಷರ್ ಇಂತೈತಲ್ಲ, ಆ ಕ್ರೂಷರಲ್ಲಿ ಕೂಡ ಇದೇ ರೀತಿ ಒಂದು ಮನೋರಂಜನೆ ಸಿಗುತ್ತೆ. ಇಲ್ಲೆಲ್ಲ ಏನಂದ್ರೆ ಮನೋರಂಜನೆ ಪಡ್ಕೊಳ್ಬೋದು. ಇನ್ನು ಸಣ್ಣ ಪುಟ್ಟ ಹಡಗುಗಳು ಕೂಡ ಹೋಗ್ತಾ ಇರ್ತವೆ, ಅಲ್ಲಿ ಬೇಕಾದ್ರೆ ನೋಡ್ಬೋದು ನೀವು. ಅವರೆಲ್ಲ ಹಂಗೆ ಸಮುದ್ರದಲ್ಲಿ ತೇಲಾಡಲಿಕ್ಕೆ ಬರ್ತಾರೆ ಆ ಹಡಗುಗಳಲ್ಲಿ. ಅದ್ಭುತವಾದಂಥ ಬೋಟ್ ಇದು, ಏನು ಸಣ್ಣದೇನಲ್ಲ, ತುಂಬ ಭಯಂಕರವಾದಂಥ ಬೋಟ್ ಇದೆ. ಸಣ್ಣ ಸಣ್ಣ ಹಡಗುಗಳು ಸಿಗ್ತವೆ, ಭಾಳ ಚೆನ್ನಾಗಿದೆ. ಇಲ್ಲಿ ಒಂಥರ ಎಂಜಾಯ್ ಮಾಡ್ಬೋದು. ನಾವು ಬೆಳಗ್ಗೆ ಬಂದೀವಿ, ಈಗ ಒಂದು 2:30-3 ಗಂಟೆ ಆಗೈತೆ. ಭಾಳ ಚೆನ್ನಾಗೈತೆ, ಅದ್ಭುತವಾದಂಥ ಒಂದು ಮನೋರಂಜನೆ ಪಡೀಲಿಕ್ಕೆ ಇಲ್ಲಿಗೆ ಬರ್ಬೋದು. ನಾವು ಇವತ್ತು ಬಂದಿದ್ದೀವಿ, ನಾನು ನಿಮ್ಗೆ ತೋರಿಸ್ಬೇಕನ್ನೋ ಉದ್ದೇಶದಿಂದನೇ ಇವತ್ತಿನ ದಿವಸ ಮೆಜೆಸ್ಟಿಕ್, ಏನು ಬೆಂಗಳೂರಿನಲ್ಲಿ ಒಂದು ಮೆಜೆಸ್ಟಿಕ್ ಅಂತಂದರೆ ದೊಡ್ಡದೊಂದು ಬಸ್ ನಿಲ್ದಾಣ ಅದು. ಇನ್ನು ನಮ್ಮ ಗೋವಾದಲ್ಲಿ ಮೆಜೆಸ್ಟಿಕ್ ಅಂತಂದರೆ ದೊಡ್ಡ ಇದು ಹಡಗು. ಈ ಹಡಗಿನಲ್ಲಿ ಎಲ್ಲ ಒಂದು ನಾವು ಮನೋರಂಜನೆ ಪಡ್ಕೊಳ್ಬೋದು. ಈ ಊರು ಹಾಕಿರುವಂಥ ಗೇಟನ್ನು ದಾಟ್ಬಿಟ್ಟು ಹೊರಗೆ ಬಂದಿದ್ವಿ. ಇವತ್ತೆಲ್ಲ ನಮ್ಮ ಸ್ನೇಹಿತರು ಇಲ್ಲೆಲ್ಲ ಇದ್ದಾರೆ. ಆಮೇಲೆ ಇಲ್ಲೆಲ್ಲ ಒಳಗಡೆಗೆ ಬನ್ನಿ ತೋರಿಸ್ತೀನಿ, ಹಂಗೆ ಒಂಚೂರು ಚೆನ್ನಾಗಿದೆ. ಒಳಗೆ ಅದ್ಭುತವಾದಂಥ ವ್ಯೂವನ್ನು ನೋಡ್ಬೋದು ನೀವು. ಊಟ ಏನು ಬೇಕಾದರೂ ಊಟ ಮಾಡ್ಬೋದು, ವೆಜ್ಜು ನಾನ್ ವೆಜ್ಜು ಎಲ್ಲ ಊಟ ಮಾಡ್ಬೋದು. ಆಮೇಲೆ AC ಇರ್ತದೆ, ಪ್ರತಿ ಟೈಮಲ್ಲೂ AC ಇರ್ತದೆ. ಏನು ಸರ್, ಇಲ್ಲೆಲ್ಲ ಏನು ಕಾಣಿಸ್ತಾ ಇದೆಯಲ್ಲ, ಇದೆಲ್ಲ AC ಒಳಗಡೆಗೆ. ನಾವು ಬೋಟಲ್ಲೇ ಇದ್ದೀವಿ. ಆಮೇಲೆ ಇಲ್ಲಿ ಸಾಯಂಕಾಲ ಪಬ್ಬು, ಡ್ಯಾನ್ಸು ಇವೆಲ್ಲ ನಡೀತಾ ಇರ್ತದೆ. ಇದೆಲ್ಲ ನೋಡೋಕ್ಕೆ ಸಿಗುತ್ತೆ. ಓಕೆ, ನಾನು ಕೆಳಗಡೆ ಎಲ್ಲ ತೋರಿಸ್ತೀನಿ, ಬನ್ನಿ ಹೋಗ್ಬೋದು. ಅದೆಲ್ಲ ಕೆಳಗಡೆ ಫುಲ್ ಕೆಳಗೆ ಹೋಗೋದಾ, ಇನ್ನು ಇದೆ ಇನ್ನೂ ಹೋಗೋದಾ?